ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಯಾರ್ 360. ನಿಮ್ಮನ್ನೆಲ್ಲ ವೀಡಿಯೋ ಹಾಕಿ ತುಂಬ ದಿನ ಆಯಿತು. ನಮ್ಮದು ಹಳೆ ಕೇಸು ಏನಾಗಿದೆ ಏನು ಅಂತ ಕ್ಲಿಯರ್ ಅಪ್ಡೇಟ್ ನಾಳೆ ನಿಮಗೆ ಕೊಡ್ತೀನಿ. ಇವತ್ತು ಒಂದು ಹೊಸ ವಿಷಯನ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಏನಾಗಿದೆ ಅಂದರೆ ನನ್ನ ಅಕೌಂಟಿಗೆ ಸ್ವಲ್ಪ ಅಮೌಂಟ್ 6,000 ಸಮಥಿಂಗ್ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಐ ಕಾರ್ಡಲ್ಲಿ ಆ್ಯಡ್ ಮಾಡ್ತೇನೆ. ಇದು ಹೆಂಗೆ ಕ್ರೆಡಿಟ್ ಆಗಿದೆ ಅಂದರೆ ನನಗೆ ಗೊತ್ತಿಲ್ಲ. ನನ್ನ ಹೆಸರಲ್ಲಿ ನರೇಗಾ ಕೆಲಸ ಮಾಡಿದ್ದಾರೆ. ಇದೇ PDO ಶಿವಣ್ಣ ಅವರು ಇದಕ್ಕಿಂತ ಮುಂಚೆ ಒಂದು 5 ಇಯರ್ಸ್ ಮುಂಚೆ ಮಾಂಟೆಲಿಗೆ ಬರುವಾಗ ನನ್ನ ಅಕೌಂಟಲ್ಲಿ ದುಡ್ಡು ಅನ್ನೋದು ಬಂದಿದೆ. ನಾನು ಇದಕ್ಕೆ ಪಂಚಾಯತಿನ ವಿಸಿಟ್ ಮಾಡಿ ಕೇಳಿದೆ, ಈ ದುಡ್ಡು ಯಾವ ಥರ ಬಂದಿದೆ, ಯಾಕೆ ಹಾಕ್ತಿದ್ದೀರಾ, ನಾನು ಯಾವಾಗ ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲದೆ ಹೆಂಗೆ ಕ್ರಿಯೇಟ್ ಆಯಿತು ಅಂತೇಳಿ. ಅವರು ನೀನು ಬೇಕಾದರೆ ಇವಾಗ ಈ ದುಡ್ಡನ್ನ ನಾನೇ ಕಟ್ಸ್ಕೊಳ್ತೀನಿ ಅಪ್ಪ ಕಟ್ಟು ಅಂತ ಹೇಳಿ ಅವ್ರು ಕೇಳಿದರು. ನಾನು ಹೇಳಿದೆ, ನಾನು ಸುಮ್ಮನೆ ನಿಮ್ಮ ಕೈಯಲ್ಲಿ ಕೊಟ್ಕೊಡೋಕ್ಕಾಗಲ್ಲ, ನಂದು ಮತ್ತೆ ಡಾಕ್ಯುಮೆಂಟ್ಗಳು ಮಿಸ್ಯೂಸ್ ಆಗಿದೆ, ಅದು ನಿಮ್ಮ ಕಡೆಗಿಂದನೇ ಆಗಿದೆ, ನನಗೆ ಕ್ಲಿಯರ್ ಡೀಟೇಲ್ ಬೇಕು ಅಂತ. ಇದ್ರ ಬಗ್ಗೆ ನನ್ನ ಅಕೌಂಟ್ಗೆ ಬಂದು ಬಿದ್ದಿದ್ದ ತಕ್ಷಣ ಕೂಡಲೇ ಕೂಡ ಬಂದು ನಾನು ಶಿವಣ್ಣ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಯಾವ ಲೊಕೇಶನಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ಆ ಲೊಕೇಶನ್ ಕೂಡ ನಾನು ಹೋಗಿದ್ದೆ. ಅಲ್ಲಿ ಕೂಡ ಒಬ್ಬರು ನನ್ನ ಮೇಲೆ ದಾಳಿನ ಮಾಡಿದರು. ಆ ವಿಡಿಯೋ ಕೂಡ ನಾನು ಆ್ಯಡ್ ಮಾಡ್ತೀನಿ. ಇದೆಲ್ಲ ಆಗಿದ ಮೇಲೆ ಇವಾಗ ನಾನು ಈ ಕಂಪ್ಲೇಂಟ್ನ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರಿಗೆ ರಿಜಿಸ್ಟರ್ ಮಾಡಿದ್ದೀನಿ ಮೊನ್ನೆ. ಬಟ್ ಅವ್ರ ಕಡೆಗಿಂದ ಯಾವುದೇ ಥರ ಆ್ಯಕ್ಷನ್ಗಳು ತೊಗೊಂಡಿಲ್ಲ. ಮತ್ತು ನಾನು RTIಯಲ್ಲಿ ಕೇಳಿದ್ದೀನಿ, ನಿನ್ನೆ ನನಗೆ ಕಾಪಿ ಅನ್ನೋದು ಸಿಕ್ಕಿದೆ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. PDO ಶಿವಣ್ಣ ಬಗ್ಗೆ ಇದು ಒಂದೇ ವಿಷಯನ ಅಂದರೆ ಇಲ್ಲ, ನನ್ನ ಬುಕ್ ಎಂಟರ್ ಆಗಿರುವ ಅದೇ ಜಾಗದಲ್ಲಿ ಬಿಲೋ 18 ಇಯರ್ಸ್ ಆಗಿರುವ ಚಿಕ್ಕ ಮಕ್ಕಳ ಹೆಸರುಗಳಲ್ಲಿ ಬುಕ್ಗಳನ್ನ ಮಾಡಿ ಅವ್ರುಗಳಿಗೆ 100 ಡೇಸ್ ವರ್ಕಿಂದ ದುಡ್ಡನ್ನ ಹಾಕಿದ್ದಾರೆ. ಚೈಲ್ಡ್ ಲೇಬರ್ ಅಂದರೆ ಚಿಕ್ಕ ಮಕ್ಕಳನ್ನ 18 ವರ್ಷಕ್ಕೆ ಒಳಗಾಗದೇ ಇರುವ ಮಕ್ಕಳನ್ನು ಕೂಡ 100 ದಿನ ಕೆಲಸಕ್ಕೆ ಬಳಸಿದ್ದಾರೆ. ಆ ಮಕ್ಕಳು ಕೆಲಸ ಮಾಡಿಲ್ವಾ ನನಗೆ ಗೊತ್ತಿಲ್ಲ. ಆದರೆ ಅವ್ರ ಅಕೌಂಟಿಗೆ ದುಡ್ಡು ಬಂದಿದೆ ಅಂದರೆ ಆ ಕಾಂಟ್ರಾಕ್ಟರ್ಗಳು ಬಲವಂತವಾಗಿ ಆ ಮಕ್ಕಳನ್ನ ಅಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ತಾನೇ ಅರ್ಥ. ಅದನ್ನು ಇನ್ನು ಇನ್ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಫರ್ದರ್ ಎನ್ಕ್ವೈರಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಾನು ಹಳೆ ಕೇಸನ್ನ ಯಾವ ಥರ ನಿಮಗೆ ಇನ್ ಡೀಟೇಲಾಗಿ ಕೊಟ್ಟಿದ್ದೀನೋ ಒಂದೊಂದು ಎನ್ಕ್ವೈರಿಗೂ ಇದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಬನ್ನಿ, ಸೆಕೆಂಡ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. PDO ಶಿವಣ್ಣ ಬಂದಿದ ತಕ್ಷಣ ಮಾಟೆಲಲ್ಲಿ ತುಂಬ ಕೆಲಸನ ಅಲಾಟ್ ಮಾಡಿದ್ದಾರೆ. ಯಾವ ಕೆಲಸನ ಅಲಾಟ್ ಮಾಡಿದ್ದಾರೆ ಅಂದರೆ ಕೆರೆ ಕೆಲಸಗಳನ್ನ ಅಲಾಟ್ ಮಾಡಿದ್ದಾರೆ. ಒಂದು ಕೆರೆನ ಕೆಲಸ ಮಾಡಿದ್ದಾರೆ. ನಾನು ಅದನ್ನು ಇಲ್ಲಿ ಐ ಕಾರ್ಡಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. 3 ಟೈಮ್ಸ್ ಒಂದೇ ಕೆರೆಯಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ಸತಿ ರಿವಿಟ್ಮೆಂಟ್ ಕಟ್ಟೋದು, ಒಂದು ಸತಿ ನರೇಗಾ ಯೋಜನೆ ಅಡಿ ಕೆಲಸ ಮಾಡೋದು, ಆ ಥರ ಒಂದೇ ಕೆರೆಯಲ್ಲಿ 3 ಟೈಮ್ ಕೆಲಸ ಮಾಡಿಸಿದ್ದಾರೆ. ಬಟ್ ಫಸ್ಟು 2 ಬೋರ್ಡ್ ಇದೆ, ಅದು ಯಾವ PD ಬರುವಾಗ ನಡೆದಿದ್ದು ಅಂತ ಗೊತ್ತಾಗಿಲ್ಲ. ಇವ್ರು ಬಂದಿದ್ದ ಮೇಲೆ ಅದರಲ್ಲೇ ಒಂದೊಂದು ಕೆಲಸ ಮಾಡಿದ್ದಾರೆ. ಅಟೆಂಡೆನ್ಸ್ ರಿಜಿಸ್ಟರ್ ಆಗಿದೆ. ಬಟ್ ಆದರೆ ಅಲ್ಲಿ ಹೋಗಿ ನೋಡಿದರೆ ಒಂದು ಜನ ಕೂಡ ಅಲ್ಲಿ ಇಲ್ಲ. JCBನ ಬಿಟ್ಟು ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಅನೇಕ ಕಡೆಗಳಲ್ಲಿ JCBಗಳನ್ನ ಬಿಟ್ಟು PDO ಶಿವಣ್ಣ ಕೆಲಸಗಳನ್ನ ಮಾಡ್ತಿದ್ದಾರೆ. ಈಗಾಗಲೇ ಕೂಡ ನನಗೆ ಹಲವಾರು ದಾಖಲೆಗಳು, ವಿಡಿಯೋಗಳು, ಫೋಟೋ ಕಾಪೀಸ್ಗಳು ಬಂದಿದೆ. ಇದನ್ನು ನಾನು ಏನು ಹೇಳ್ತಿದ್ದೀನಿ ಅಂದರೆ ಮಾಟೆಲಿ ಜನರಿಗೆ ಫಸ್ಟೇ ಹೇಳಿದೆ, ಈ ಥರ ಹಣಗಳನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ನರೇಗಾ ಯೋಜನೆ ಅಡಿಯಲ್ಲಿ ರೋಡ್ ಕೆಲಸ ಮಾಡಿಲ್ಲ ಅಂತಾರೆ. ನರೇಗಾದಲ್ಲಿ ರೋಡ್ ಕೆಲಸಗಳನ್ನ ಮಾಡ್ಬೋದಿತ್ತು, ಆದರೆ ಇವರು ಕೆರೆ ಕೆಲಸಗಳನ್ನೇ ಮಾಡ್ತಿದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದು ಮಾಡಿದ ಕೆರೆಗಳನ್ನೇ ಮಾಡಿದ್ದಾರೆ. ಎಕ್ಸಾಂಪಲ್ ಜಾಲಹಳ್ಳಿ ಕೆರೆ ಮತ್ತು ಉಪ್ಪುಮಣ್ಣು ಕೆರೆ, 2 ಕೆರೆಗಳಲ್ಲಿ ಆಲ್ರೆಡಿ ಒಂದೇ ಕೆರೆಯಲ್ಲಿ ಪ್ರತಿ ವರ್ಷ ಕೆಲಸ ಮಾಡಿ ತುಂಬ ಹಣ, ಕೋಟಿಗಟ್ಟಲೆ ಹಣ ದುರುಪಯೋಗ ಆಗಿದೆ. ಅದರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡಿದೆ. ಚಂದ್ರನಾಯಕ್ ಅವರ ಹೆಸರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ. ಅವ್ರ ಎನ್ಕ್ವೈರಿಗೆ ಹೋಗಿದೆ, ಆ ಕೇಸ್ ಕ್ಲೋಸ್ ಆಗಿತ್ತು. ಇವಾಗ ಬಟ್ ಇನ್ನೊಂದು ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮೂರಲ್ಲಿ ಸ್ವಲ್ಪ ರೋಡ್ಗಳನ್ನ ನಾವು ಮಣ್ಣು ಹಾಕ್ತೀವಿ ರೋಡ್ಗಳಿಗೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಮೆಟ್ಲಿಂಗ್ ರೋಡ್ ಯಾವ ಥರ ಮಾಡಬೇಕಂದ್ರೆ, ಒಂದು ರೋಡ್ ಇದೆ ಅಂದರೆ ಇಲ್ಲಿ ನೋಡಿ, ರೋಡ್ ನಾನು ತೋರಿಸ್ತೀನಿ. ಇಲ್ಲೊಂದು ರೋಡ್ ನಾನು ಎಕ್ಸಿಟ್ ಮಾಡ್ತಿದ್ದಾರೆ ಅಂದರೆ ಮಾಟೆಲಿ ಗ್ರಾಮ ಪಂಚಾಯತಿಯಲ್ಲಿ ಸುಮ್ಮನೆ ಹಾಕಿರುವ ರೋಡ್ಗಳಿಗೆ ಎಲ್ಲೋಯಿಂದ ಮಣ್ಣು ತಗೊಬರ್ತಾರೆ. ಸುಮ್ಮನೆ ಅದ್ರ ಮೇಲೆ ಮಣ್ಣುಗಳು ಹಾಕ್ತಾರೆ. ಮಳೆ ಬಂದಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನೋಡಿ ಮಣ್ಣೆಲ್ಲ ಹರ್ಕೊಂಡು ಹೋಯ್ತಾ, ರೋಡ್ ಮತ್ತೆ ಹಳೇದು ಹೆಂಗಿತ್ತು ಹಂಗೆ ಬರುತ್ತೆ. ಒಂದು ವಾರದಲ್ಲಿ ಮಳೆ ಬಂದ್ರೂ ಆ ಕೆಲಸ ಮಾಡಿರೋದೇ ವೇಸ್ಟು. ನಿಮಗೆ ರೋಡ್ ಇವತ್ತು ತೋರಿಸಿದ್ದೀನಲ್ಲ, ಮಳೆ ಬಂದರೆ ಈ ಥರ ಆಗುತ್ತೆ. ಸೊ ಆದ ಕಾರಣದಿಂದ ಮಾಟೆಲಿ ಜನರು ಏನು ಮಾಡಬೇಕಂದ್ರೆ, ನೋಡಿ ಎಷ್ಟು ದೊಡ್ಡ ಊರಾಗಿದೆ, ಎಲ್ಲ ಕೂಡ ನಾವು ಹಳ್ಳಿಗಳಲ್ಲಿರ್ತೀವಿ. ಮಳೆ ಬಂದರೆ ಎಲ್ಲ ನೀರು ಕೆಳಗಡೆ ಬರುತ್ತೆ. ಆ ಕೆಳಗಡೆ ಬರುವ ಮಳೆ ನೀರನ್ನ ಒಂದು ಟ್ರೆಂಚ್ ಮಾಡಿ ಅದನ್ನು ಕರೆಕ್ಟಾಗಿ ತಗೊಂಡೋಗಿ ನಾವು ಒಂದು ಹಳ್ಳಕ್ಕೋ ಇಲ್ಲ ಒಂದು ಕೆರೆಗೋ ನಾವು ಸೇರಿಸ್ಬೇಕು. ಅದು ರೋಡಲ್ಲೇ ಹೋಗಿದೆ, ರೋಡು ಹಾಳಾಗುತ್ತೆ. ಸೊ ಆದ ಕಾರಣದಿಂದ ಈ ಥರ ಸುಮ್ಮನೆ ದುಡ್ಡುಗೋಸ್ಕರ ಎಲ್ಲೋಯಿಂದ JCBಯಲ್ಲಿ ಲೋಡ್ ಮಾಡ್ಕೊಂಡ್ಬಂದು ಟ್ಯಾಕ್ಟ್ರಲ್ಲಿ ಹಾಕಿ ಒಂದೇ ದಿನದಲ್ಲಿ ಕೆಲಸ ಮುಗಿಸ್ಬಿಟ್ಟು ಲಕ್ಷಗಟ್ಟಲೆ ದುಡ್ಡು ಮಾಡಿಕೊಂಡು ಫೋರ್ಜರಿ ಮಾಡುವ ಈ ಕೆಲಸ ಮಾಡಿದರೆ ತಡೆದ್ಬಿಡಿ. ನಿಮ್ಮ ಊರುಗಳಿಗೆ ಮಣ್ಣು ಹಾಕಕ್ಕೆ ಬರ್ತಾರಾ, ತಡೆದು ನಿಲ್ಲಿಸ್ಬಿಟ್ಟು ಟ್ರೆಂಚ್ ಹೊಡೀರಿ, ಟ್ರೆಂಚಿಂದ ತಗೊಂಡು ಮಣ್ಣನ್ನು ರೋಡ್ಗೆ ಹಾಕಿ ಅಂತ ಹೇಳಿ. ಹಂಗೆ ಹಾಕಿದರೆ ನಿಮಗೆ ರೋಡು ತುಂಬ ಚೆನ್ನಾಗಿಲ್ಲ ಅಂದರು
ನಿಮಗೆ 1 ವರ್ಷ ಇಲ್ಲ 1-2 ವರ್ಷ ಬರುತ್ತೆ, ಮತ್ತೆ ಒಂದು ಕೆಲಸ ಅಲಾಟ್ ಮಾಡ್ತಾರೆ. ನೀವು ಇದೆಲ್ಲ ಬಿಟ್ಬಿಟ್ಟು ಅವರೆಲ್ಲೋ ಮಣ್ಣು ಹಾಕ್ಕೊಂಡು ಹೋಗ್ಲಿಯಪ್ಪ, ಸುಮ್ಮನೆ ರೋಡ್ ಹಿಂಗಿದೆ ಮಣ್ಣು ಹಾಕ್ಲಿ ಬಿಡು ಅಂತ ಹೇಳಿದರೆ ಆ ಮಣ್ಣು ಹಾಕ್ತಾರೆ, ಅದಕ್ಕೆ ಬಿಲ್ ಆಗಿಬಿಡುತ್ತೆ. ಮತ್ತು ನೀವೇನು ಹೇಳ್ತೀರಾ, ಎಲೆಕ್ಷನ್ ಬಂದಾಗ ಇಲ್ಲ ಎಲ್ಲೋ ಬಂದಾಗ ಯಾರೋ ಬಂದಾಗ ನಮಗೆ ರೋಡ್ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ ನಿಮಗೆ 5 ಲಕ್ಷ 6 ಲಕ್ಷ ನಿಮ್ಮ ರೋಡ್ ಕೊಟ್ಟಿದ್ದೀನಲ್ಲ, ನಿಮ್ಮ ರೋಡ್ ಮಾಡಿದಾರಲ್ಲ, ನಾನು ಮತ್ತೆ ಎಷ್ಟು ಕೊಡೋದು ಅಂತ ಕೇಳ್ತಾರೆ. ಸೊ ಅದರಿಂದ ನಮ್ಮದು ತಪ್ಪಾಗಿದೆ. ಇಲ್ಲಿ ಏನು ಮಾಡಬೇಕಂದ್ರೆ, ಆಗ್ತಾರ ಮೆಟ್ಲಿಂಗ್ ರೋಡೇ ಹಾಕಲಿ, ಅದನ್ನು ಯಾವ ಥರ ಹಾಕಬೇಕು ಅಂತ ಅಲ್ಲಿ ಏನು ಪ್ಲ್ಯಾನ್ ಕೊಟ್ಟಿದ್ದಾರೋ ಆ ಥರ ಹಾಕಕ್ಕೆ ಹೇಳಿ. ನಿಮಗೆ ಆ ರೋಡ್ ಉಳಿಯುತ್ತೆ. ಸುಮ್ಮನೆ ಮಣ್ಣಾಕ್ ಹೋಗಿದ್ರೆ 1 ವಾರಕ್ಕೆ ಹೋಗುತ್ತೆ, ಅವ್ರು ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಇನ್ನೇನು 1 ವರ್ಷದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಎಲೆಕ್ಷನ್ ಬರ್ತಾ ಇದೆ, ಆವಾಗ ನಿಮ್ಮ ಹಾಕಿದಾನಲ್ಲ ಅವ್ನು ಹೋಗ್ಬಿಟ್ಟು ಇನ್ನೊಬ್ಬರು ಬರ್ತಾರೆ, ಗ್ರಾಮ ಪಂಚಾಯತ್ ಮೆಂಬರ್ ಬರ್ತಾರೆ, ಅವ್ರಿಗೆ ಕೇಳ್ತೀರಾ, ಅಪ್ಪ ಅವು ಮೆಂಬರ್ ಇರುವಾಗಲೇ ಆ ರೋಡ್ ಮಾಡಿದೀವಲ್ಲ ಅಂತ ಹೇಳ್ತಾರೆ. ಮತ್ತೆ 2-3 ವರ್ಷ ಆಗಲಿ, ಮತ್ತೆ ಕೊನೆಗೆ ಒಂದು ದಿನ ಬಂದುಬಿಟ್ಟು ಮಣ್ಣು ಹಾಕ್ತಾರೆ, ನೀವು ಓಟ್ ಹಾಕ್ತೀರಾ. ಇದೇ ನಡೀತಾ ಇರುತ್ತೆ. ಇಲ್ಲಿ ಚೇಂಜ್ ಆಗಬೇಕಾಗಿರೋದು ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರುಗಳೆಲ್ಲ, ಬೇರೆಯವರೆಲ್ಲ. ನಾವು ಕೇಳಬೇಕು, ನಾವು ಕೇಳುವಾಗ ಮಾತ್ರ ನಮಗೆ ಸಿಗೋದು. ಆದ್ದರಿಂದ ಜನರು ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ನಿಮ್ಮ ಊರಿಗೆ ಈ ಥರ ಮೆಟ್ಲಿಂಗ್ ರೋಡ್ ಎಲ್ಲೇ ಬಂದರೂ ಈ ಥರ ಹೇಳಿ, ಟ್ರೆಂಚ್ ಹೊಡೀರಿ, ಟ್ರೆಂಚಿಂದ ಮಣ್ಣನ್ನು ತೊಗೊಂಡು ರೋಡ್ಗೆ ಹಾಕಕ್ಕೆ. ಇದು ಒಂದು ವಿಷಯ. ನೆಕ್ಸ್ಟ್ ಏನಂದರೆ, ನಾನು ಅಲ್ಲೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ, ಸುಮಾರು ಲಕ್ಷ ದುಡ್ಡು ನಮ್ಮ ಪಂಚಾಯತಿಗೆ ಬಂದಿದೆ 14-15 ಫೈನಾನ್ಸಲ್ಲಿ. ಆ ದುಡ್ಡುಗಳು ಬಂದಿದೆ, ಅದು ನೀರಾವರಿಗಾಗಿ ಮಾತ್ರ ಬಂದಿದೆ ಅಂತ ನಾನು ಹೇಳಿದ್ದೆ. ಈ ನೀರಾವರಿ ಮತ್ತು ಡ್ರೈನೇಜು ಮತ್ತು ಸ್ಟ್ರೀಟ್ ಲೈಟ್ಗಾಗಿ ಈ ದುಡ್ಡುಗಳು ಬಂದಿದೆ ಅಂತ ಹೇಳಿದ್ದೀನಿ. ಬಟ್ ಆ ದುಡ್ಡು ಬಗ್ಗೆ ಎಷ್ಟು ಜನ ಗಮನ ಕೊಟ್ಟಿದ್ದೀರೋ ಗೊತ್ತಿಲ್ಲ. ನನಗೆ ಗೊತ್ತಿದ್ದು ಒಡ್ರದೊಟ್ಟೆಯಲ್ಲಿ ಒಂದು ಇಶ್ಯೂ ಆಗಿದೆ, ನೀರು ಕೊರತೆ ಆಗಿ ಅಲ್ಲೊಂದು ಜಗಳ ಆಗಿದೆ. ಸೇಮ್ ಥರ ತುಂಬ ಕಡೆಗಾಗಿದೆ. ಈವನ್ ನಮ್ಮ ರಿಲೇಟಿವ್ ಕೂಡ ಕೊಂಬೆನಗರಲ್ಲಿದ್ದಾರೆ, ಅವ್ರಿಗೂ ಕೂಡ ಅಲ್ಲಿಗೆ ನೀರಿಲ್ಲ. ಕೇಳಿದರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ, ಕಾಂಗ್ರೆಸ್ ಅವರು ಒಂದು ಬೋರ್ವಿಲ್ ಹಾಕಿದ್ದಾರೆ, ಸೊ ಅದರಿಂದ ನಮಗೆ ನೀರು ಬಿಡ್ತಿದ್ದಾರೆ, ನೀವು ಬೇಕಾಗಿದ್ದರೆ ನಮ್ಗೆ ಓಟ್ ಆಗಿದ್ದೀರಾ, ನೀವು ಯಾರಿಗೂ ಓಟ್ ಆಗಿದ್ದೀರೋ ಹೋಗಿ ಕೇಳಿ ಅನ್ನುವ ಥರ ಜಗಳಗಳು ಅಲ್ಲಿರೋರು ಮಾಡ್ತಾಯಿದ್ರು. ಬಟ್ ಆದರೆ ಒಂದು ಪಂಚಾಯಿತಿಯಲ್ಲಿ ಏನು ಮಾಡಬೇಕು ಅಂದರೆ, ಈ 15-14 ಫಿನಾನ್ಸಿಂದ ಬರುವ ದುಡ್ಡನ್ನ ಯಾರು ಜನರಿಗೆ ನೀರಿಲ್ವೋ ಅವ್ರಿಗೆ ಈವನ್ ಟ್ಯಾಂಕರಲ್ಲಿ ತಗೊಂಡೋಗಿ ನೀರು ಕೊಡುವ ವ್ಯವಸ್ಥೆನ ಮಾಡಿಕೊಡ್ಬೇಕು PDO. ಇದು ರೂಲ್ಸ್ ಇರೋದು. ಆದರೆ ಇಲ್ಲಿ ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ. ಇವಾಗ ಏನೋ ಮತ್ತೆ ಸಡನ್ನಾಗಿ ಮಳೆ ಬಂತು, ಎಲ್ಲರೂ ನೀರಿಂದ ಇದ್ದೀವಿ. ಆದರೆ ಬೇಸಿಗೆ ಕಾಲದಲ್ಲಿ ಮಳೆನೇ ಇಲ್ಲದೇ ಇರುವ ಟೈಮಲ್ಲಿ ನಮಗೆ ತುಂಬ ತೊಂದರೆ ಆಗುತ್ತೆ. ಈ ಥರ ಬರುವ ದುಡ್ಡುಗಳನ್ನ ಜನರ ಗಮನ ಕೊಟ್ಟು, ನಿಮ್ಮೂರಲ್ಲಿ ಬೋರ್ ಇದೆಯಾ, ಮೋಟ್ರ್ ಹಾಕಿಲ್ವಾ, ಮೋಟ್ರ್ ಹಾಕ್ಸ್ಕೊಳ್ಳಿ. ಇಲ್ಲ ಒಂದೇ ಬೋರಲ್ಲಿ ತುಂಬ ಜನ ಕುಡಿತಾ ಇದ್ದೀರಾ, ಆಲ್ಟರ್ನೇಟಿವ್ ಮಾಡಿ. ಒಂದು ಈ ಊರಿಗೆ ಕೆಳಗಡೆ ಇರೋ ಊರಿಗೆ ಆ ಬೋರ್ ಇಟ್ಕೊಳ್ಳಿ, ಮೇಲೆ ಇನ್ನೊಂದು ಬೋರ್ ಹಾಕ್ಯಪ್ಪ, ದುಡ್ಡು ಬಂದಿದೆಯಲ್ಲ ಅಂತೆಲ್ಲ ಕೇಳಿ. ಈ ಥರ ಮಾಡ್ಕೊಂಡಿದ್ರೆ ಬಿಸಿಲುಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ನಿಮಗೆ ನೀರು ಕೊರತೆ ಇರಲ್ಲ. ಆವಾಗ ನೀವು ಜಗಳ ಮಾಡಬೇಕು ಅನ್ನುವ ಅವಶ್ಯಕತೆ ಇರಲ್ಲ. ಆದ್ದರಿಂದ ಪ್ರತಿ ವರ್ಷ ಎಷ್ಟು ದುಡ್ಡು ಬರುತ್ತೆ ಅದನ್ನು ನಿಮ್ಮ ವಾರ್ಡಿಗೆ ಎಷ್ಟು ಅದರಿಂದ ಖರ್ಚು ಮಾಡಿದ್ದಾರೆ, ಇಲ್ಲ ನಿಮ್ಮ ವಾರ್ಡಿಗೆ ಏನು ಬೇಕು ಅನ್ನೋದನ್ನ ಜನಗಳು ನೀವು ಒಂದು ಒಗ್ಗಟ್ಟಾಗಿ ಕೂಡಿ, ಒಂದೊಂದು ಚಿಕ್ಕ ಊರುಗಳಲ್ಲೂ ನೀವು ಒಗ್ಗಟ್ಟಾಗಿ ಕೂಡಿ, ಈ ಸತಿ 15 ಫಿನಾನ್ಸಿಂದ ದುಡ್ಡು ಬಂದಿದ್ದಾರೆ, ಎಷ್ಟು ಲಕ್ಷ ಬಂದಿದೆ ಅಂತ ನಾವು ಕೇಳಬೇಕು. ನಮ್ಮ ಪಂಚಾಯತಿ ಮೆಂಬರ್ಗೆ ಹೇಳ್ಬೇಕು, ಇದು ನಮಗೆ ಮಾಡಬೇಕು ಅಂತ ಹೇಳಿ ಕರೆಕ್ಟಾಗಿ ನೀವು ಇದು ಮಾಡ್ಕೊಳ್ಳಿ. ಈ 15-14 ಫಿನಾನ್ಸ್ ಹೆಂಗಿಂದ ಬರುತ್ತೆ ಅಂದರೆ, MLA ನಾನು ಇದರಿಂದ ಬರೋಲ್ಲ, ನಮ್ಮ ಪಂಚಾಯತಿಗೆ ಅಂತ ಇಷ್ಟು ದುಡ್ಡು ಬಂದೇ ಬರುತ್ತೆ. ಯಾವ ಪಕ್ಷದಾಗಲಿ ಅವ್ರ ಮೆಂಬರ್ ಆಗಿರಲಿ, ಇಲ್ಲ ಯಾವುದೇ ಪಕ್ಷ ಇಲ್ಲಿ ಆಳ್ವಿಕೆಯಲ್ಲಿ ಇರಲಿ, ಅದು ಲೆಕ್ಕ ಇಲ್ಲ. 15-14 ಫಿನಾನ್ಸಲ್ಲಿ ಎಷ್ಟು ದುಡ್ಡು ಬರುತ್ತೋ ಅದು ಪ್ರತಿ ವರ್ಷ ಬರುತ್ತೆ. ನಿಮ್ಮ ಜವಾಬ್ದಾರಿ ನೀವು ನೋಡ್ಕೋಬೇಕು, ನೀವು ಕೇಳಬೇಕು, ಈ ಕೆಲಸನ ಮಾಡಬೇಕು ಅಂತ ಮಾಡಿಸ್ಕೋಬೇಕು. ನೆಕ್ಸ್ಟ್ ಬಂದು ಏನಂದರೆ, ಊರಲ್ಲಿರೋರು ಎಲ್ಲರೂ ಕೂಡ ಕೆಲಸ ತಗೊಂಡು ಮಾಡ್ಬೋದು. ಆದರೆ ಯಾವುದೇ ಥರ ಗ್ರಾಮ ಪಂಚಾಯತಿ ಸದಸ್ಯರು ಕೆಲಸನ ತಗೊಂಡು ಓನ್ ಕಾಂಟ್ರಾಕ್ಟಲ್ಲಿ ಮಾಡೋಂಗಿಲ್ಲ, ಇದು ರೂಲ್ಸು. ಆದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ನಾನೇ ಮೆಂಬರ್ ಆಗಿದ್ದು ನಾನೇ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಅದು ಕೂಡ ನನಗೆ ಗೊತ್ತಿಲ್ಲ ಎಷ್ಟು ಜನ ಹತ್ರ ಕಾಂಟ್ರಾಕ್ಟ್ ಲೈಸೆನ್ಸ್ ಇದೆ, ಎಷ್ಟು ಇಲ್ಲ, ಎಲ್ಲರೂ ಒಂದೇ ಲೈಸೆನ್ಸ್ಗೆ ಹಾಕ್ತಿದ್ದಾರಾ, ಇದೆಲ್ಲ ತುಂಬ ವಿಚಾರಗಳಿದೆ. ಅದರಲ್ಲಿ ನಾವು ಡೀಪಾಗಿ ಹೋಗೋದು ಬೇಡ ಅಂತೇಳಿ ನಾನು ಜಸ್ಟ್ ನಿಮಗೆ ಮೇಲಿರುವ ವಿಷಯಗಳಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈ ಥರ ನಡೆದಿದೆ. ಸೊ ಜನಗಳು ಈ ವರ್ಷದನ್ನ ಕೇಳಿ. ನಾನೇನು ಇಷ್ಟಪಡ್ತಿದ್ದೀನಿ ಅಂದರೆ, 2023-24 ಎಷ್ಟು ದುಡ್ಡು ಬಂದಿದೆಯೋ ಅದನ್ನು ಜನಗಳು ಕೇಳಬೇಕು ಅನ್ನೋದು. ಯಾಕಂದರೆ ಇಷ್ಟು ವರ್ಷದ ಬಿಟ್ಬಿಡಿ, ಎಲ್ಲನೂ ಯಾವುದು ಕೂಡ ಕರೆಕ್ಟ್ ಇಲ್ಲ. ಸೋಷಿಯಲ್ ಆಡಿಟ್ ರಿಪೋರ್ಟ್ ನನ್ನ ಹತ್ರ ಇದೆ, ಓಪನ್ ಚಾಲೆಂಜ್ ನಾನು ಮಾಡ್ಬೋದು ಮಾಟಳ್ಳಿ ಗ್ರಾಮ ಪಂಚಾಯತಿಯಲ್ಲಿ. ಈವನ್ ನಾನು ಇವಾಗ ಏನು ಹೇಳಿದ್ದೀನಿ, ರೋಡ್ ಕೆಲಸ ಆಗಲಿ ಎಷ್ಟು ಸ್ಕ್ಯಾಮ್ ಆಗಿದೆ ಅದರಲ್ಲಿ ನನ್ನ ಹತ್ರ ಪ್ರೂಫ್ಗಳಿದೆ. ಸ್ಕ್ಯಾಮ್ ಆಗಿದೆ ಅನ್ನೋದ್ರ ಪ್ರೂಫ್ ಮಾಡೋಕ್ಕೆ ನನ್ನ ಹತ್ರ ಪ್ರೂಫ್ಗಳಿದೆ. ನೆಕ್ಸ್ಟ್ ಇನ್ನೊಂದು ವಿಷಯ ಏನಂದರೆ, ಕಸ ಹಾಕ್ತೀರಾ. ಮಾಟಳ್ಳಿಯಲ್ಲಿ ದೊಡ್ಡ ಊರಾಗಿದೆ, ಹಳೆಮಾಟ್ಲಿ ದೊಡ್ಡ ಊರಾಗಿದೆ, ಒಡ್ರದೊಟ್ಟಿ ಕೂಡ ಒಂದು ದೊಡ್ಡ ಊರಾಗಿದೆ. ಎಲ್ಲ ಊರುಗಳಲ್ಲೂ ಈ ಏನು ನಾವು ಕಸ ಹಾಕ್ತೀವೋ ಅದನ್ನು ತಗೊಳ್ಳೋಗೋಕ್ಕೆ ಪ್ರತಿ ಪಂಚಾಯತಿಗೂ ಒಂದು ಆಟೋನ ಕೊಟ್ಟಿದ್ದಾರೆ. ಆಟೋನೋ ಏನೋ ವೇಸ್ಟ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ಒಂದು ವೆಹಿಕಲ್ನ ಕೊಟ್ಟಿದ್ದಾರೆ. ಆದರೆ ಆ ವೆಹಿಕಲ್ ಎಲ್ಲಿದೆ ಅಂತ ಮಾಟಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಗೊತ್ತಿಲ್ಲ ನನಗೆ ಇದುವರೆಗೂ. ನೆಕ್ಸ್ಟು
ಪ್ರತಿ ಊರಲ್ಲೂ ಇಲ್ಲ ಪ್ರತಿ ಒಂದು ಮನೆಗೆ ಇಷ್ಟು ಅಂತ ಲೆಕ್ಕ ಮಾಡಿ ಅದರಲ್ಲಿ ಪ್ಲಾಸ್ಟಿಕ್ ವೇಸ್ಟ್ಗಳನ್ನ ಹಾಕೋಕ್ಕೆ ಒಂದು ಇದನ್ನು ಇಡಬೇಕು, ಕಲೆಕ್ಟ್ ಮಾಡೋಕ್ಕೆ ಒಂದು ಡಸ್ಟ್ಬಿನ್ನ ಇಡಬೇಕು. ಪಕ್ಕದಲ್ಲೇ ನಾರ್ಮಲ್ ವೆಜಿಟಬಲ್ ಈ ವೇಸ್ಟ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ಒಂದು ಡಸ್ಟ್ಬಿನ್ ಇಡಬೇಕು. ಪ್ರತಿ ಮನೆಗೂ ಡಸ್ಟ್ಗಳನ್ನ ಹಾಕಿ ಅದನ್ನು ತಗೊಬಂದು ಇದು ಮಾಡೋಕ್ಕೆ ಅದಕ್ಕೆ ಒಂದು ನಿಮಗೆ ಅಂತ ಒಂದು ಚಿಕ್ಕ ಡಸ್ಟ್ಬಿನ್ನ ಮನೆಗೂ ಕೊಡಬೇಕು. ಎಷ್ಟು ಜನಕ್ಕೆ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಸಿಕ್ಕಿದವರು ಕಮೆಂಟ್ ಮಾಡಿ. ಸ್ವಲ್ಪ ಜನಕ್ಕೆ ಕೊಟ್ಟಿದ್ದಾರೆ, ಸ್ವಲ್ಪ ಜನಕ್ಕೆ ಕೊಟ್ಟಿಲ್ಲ. ಮತ್ತು ಈ ಡಸ್ಟ್ಬಿನ್ ಕೊಟ್ಟು ಏನು ಯೂಸು? ಅದನ್ನು ಹಾಕೋಕ್ಕೆ ಊರಲ್ಲಿ ಡಸ್ಟ್ಬಿನ್ ಇಡಬೇಕಲ್ವಾ, ಅದು ಕೂಡ ಇಲ್ಲ. ಡಸ್ಟ್ಬಿನ್ನಲ್ಲಿ ಡಸ್ಟ್ಗಳು ಹಾಕಿದರೆ ಅದು ಕಲೆಕ್ಟ್ ಮಾಡೋಕ್ಕೆ ಆಟೋ ಬೇಕಲ್ವಾ, ಕಸ ತಗೊಂಡು ಹೋಗೋ ಆಟೋ, ಅದು ಕೂಡ ಇಲ್ಲ. ಸೊ ಇದೆಲ್ಲ ಎಲ್ಲಿ ಇದೆ ಅನ್ನೋದು ಯಾರಾದರೂ ಮಾಹಿತಿ ಗೊತ್ತಿದ್ರೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ. ಇಲ್ಲ ಈ ಆಟೋ ಮಾಟೆಲ್ಲಿಗೆ ಬಂದಿದೆಪ್ಪ, ಇಲ್ಲಿ ಇವ್ರ ಮನೆಯಲ್ಲಿ ಸ್ವಲ್ಪ ದಿನ ನಿಂತಿತ್ತು, ಬೇರೆ ಕಡೆಗೆ ನಿಂತಿತ್ತು, ಇವಾಗ ಕಾಣೆ ಆಗ್ತಿಲ್ಲ, ನಾನು ನೋಡಿದ್ದೀನಿ ಅನ್ನೋರು ನನಗೆ ಮಾಹಿತಿ ಕೊಡಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಸಪ್ರೇಟಾಗಿ ಒಂದು ವೀಡಿಯೋನ ನಾವು ಮಾಡೋಣ. ನೆಕ್ಸ್ಟ್ ಇನ್ನೊಂದು ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಿನ್ನೆ ನಾನು ಪೇಪರಲ್ಲಿ ಒಂದು ಸುದ್ದಿನ ನೋಡಿದೆ. ಏನೋ ರಾಮಲಿಂಗಂ ಅವರು ಕೊಟ್ಟಿದ್ದರು, ಜಾನ್ ಪೀಟರ್ ಈ ಥರ ಒತ್ತುವರಿ ಭೂಮಿಯಲ್ಲಿ ಮನೆ ಕಟ್ಕೊಂಡು ರೋಡ್ ಹಾಕೋಕ್ಕೆ ಇವರು ಬಿಡ್ತಾ ಇಲ್ಲ ಅಂತ ಹೇಳಿ ಒಂದು ಕೊಟೇಶನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ್ದು ಜಮೀನು ಅಂತಲೇ ಗೊತ್ತಿಲ್ಲದೆ RTC ಯಾರ ಮೇಲೆ ಇದ್ದರೂ ಕೂಡ ಈ ಪಂಚಾಯಿತಿಯವರು ಈ ಸೊತ್ತನ್ನ ಮಾಡಿಕೊಡ್ತಾರೆ. ಏನಕ್ಕೆ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಎಲ್ಲೋ ಇರೋರು ಪಾಪ ಮನೆಯಲ್ಲಿರೋ ಅನುಭವ ಭೂಮಿಯಲ್ಲಿ ಇದ್ದಾರೆ, ಓಕೆ. ಆದರೆ ನಮ್ಮದೇ ಆಗಿರುವ ಜಮೀನಿನಲ್ಲಿ ನಮ್ಮ ಮೇಲೇ ಇರುವ RTCಯಲ್ಲಿ ನಮಗೆ ಇದು ಮಾಡಿ ಅದಕ್ಕೆ ಗೌರ್ಮೆಂಟು ಮನೆ ಹಾಕಿಕೊಟ್ಟು ಅದಕ್ಕೆ ಈ ಸೊತ್ತು ಮಾಡಿಕೊಡ್ತಾರಲ್ಲ. ಯಾಕಂದರೆ ಈ ರಾಮಲಿಂಗಂ ಅವರು ನನಗೆ ಗೊತ್ತಿದ್ದು 10-15 ವರ್ಷದಿಂದ ಪಂಚಾಯತಿಯಲ್ಲಿ ಇದ್ದಾರೆ. ಇದ್ರ ಬಗ್ಗೆ ಇದೇ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇನ್ನೂ ಕೂಡ ಖುಷಿ ಆಗ್ತಿತ್ತು. ಯಾಕಂದರೆ ನನ್ನ ತೋಟದಲ್ಲಿ ನನ್ನ ತಂದೆ ಹೆಸರಲ್ಲಿ ಇರುವ RTCಯಲ್ಲೇ ಒಂದು ಮನೆಗೆ ಈ ಸೊತ್ತನ್ನ ಕೊಟ್ಟಿದ್ದಾರೆ. ನಮ್ಮ ತಾತ ಹೆಸರಲ್ಲಿರುವ RTCಗೆ ಒಂದು ಈ ಸೊತ್ತನ್ನ ಕೊಟ್ಟಿದ್ದಾರೆ. ಆ ಕೇಸ್ನ ನಾನು ನಡೆಸಿದ್ದೀನಿ. ಈಗ ನನಗೆ ಏನು ಕೊಟ್ಟಿದ್ದಾರೆ ಅಂದರೆ, ರೆವಿನ್ಯೂ ಡಿಪಾರ್ಟ್ಮೆಂಟು ಈ ಜಾಗ ನಿಮಗೇನೆ ಸ್ವಂತ, ನಿಮ್ಮ ಮೇಲೆ RTC ಮಾಡ್ಕೊಳ್ಳಿ ಅಂತ ನನಗೆ ಏನೇನು ಡೀಟೇಲ್ ಬೇಕು ಕೊಟ್ಟಿದ್ದಾರೆ. ಬಟ್ ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನಿಮ್ಗೆ ಗೊತ್ತಿತ್ತು, ನಾನು ಒಂದು 2 ತಿಂಗಳಾಗಿ ವೀಡಿಯೋನ ಹಾಕ್ತಿರಲಿಲ್ಲ. ನಂದು ಕೂಡ ಈ ಲ್ಯಾಂಡ್ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇತ್ತು, ಇದೆಲ್ಲ ಕಲೆಕ್ಟ್ ಮಾಡೋಕ್ಕೆ ನಾನು ಓಡಾಡ್ತಿದ್ದೆ. ಈ ಜಾಗ ನಿಮಗೆ ಮೆನ್ಷನ್ ಮಾಡಿ ನಾನು ಹೇಳ್ಬೇಕಂದ್ರೆ, ಕೊಂಬೆಕಾಡಲ್ಲಿದೆ ಈ ಜಾಗ. 258/1 2 3 4 5 ಇದು 5 ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ PDO ಶಿವಣ್ಣ ಇರುವಾಗಲೇ ಒಂದು ಗೌರ್ಮೆಂಟ್ ಮನೆ ಆಗಿದೆ. ಮದಲೈ ಮುತ್ತು ಸನ್ ಆಫ್ ಮನುವೇಲನವರು ಇವಾಗ ಪ್ರೆಸೆಂಟ್ ಆ ಜಾಗದಲ್ಲಿದ್ದಾರೆ. ಅವ್ರು ನನಗೆ ಒಂದು ಕೇವೆಟ್ ಕಳಿಸಿದ್ದಾರೆ. 60 ಡೇಸ್ ಅದು ಎಕ್ಸ್ಪೈರ್ ಆಗಿದೆ. ಬಟ್ ಅದಕ್ಕೂ ಕೂಡ ನಾನು ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀನಿ. ಈ ಜಾಗದಲ್ಲಿ ಈ ಸೊತ್ತು ಕೊಟ್ಟಿದ್ದಾರೆ. ಏನಕ್ಕೆ ನನ್ನ ಪರ್ಸನಲ್ ವಿಷಯನಲ್ಲಿ ಹೇಳ್ತಿದ್ದೀನಿ ಅಂದರೆ, ಇದೇ ಥರ 7 ಮೆಂಬರ್ಸ್ಗೆ ಈ ಸೊತ್ತಾಗಿದೆ. ಆ 7 ಜನಕ್ಕಾಗಿದೆ. 7 ಜನ ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನನ್ನ ಹತ್ರ ಕೊಟ್ಟಿದ್ದಾರೆ. ಅದನ್ನು ನಾನು ಸಪ್ರೇಟಾಗಿ ಡಾಕ್ಯುಮೆಂಟ್ ಮಾಡಿದ್ದೀನಿ. ಆದಷ್ಟು ಬೇಗ ಅದನ್ನು ನಾನು ನೆಕ್ಸ್ಟ್ ತಗೊಬರ್ತೀನಿ. ಯಾಕಂದರೆ ಅದು ತುಂಬಾ ಬೇಕಾಗಿರುವ ವಿಷಯ ಮಾಟೆಲಿಗೆ. ತುಂಬ ಜನ ಸಿವಿಲ್ ಕೇಸ್ಗಳು ನಮ್ಮ ಮಾಟೆಲಿ ಅವ್ರದ್ದಿದೆ, 5 ವರ್ಷ 6 ವರ್ಷ ಎಲ್ಲನೂ. ಹೆಂಗಂದರೆ ನಮ್ಮಲ್ಲಿ ಜಗಳ ಆಗಿರೋದಕ್ಕಿಂತ ಈ ಡಿಪಾರ್ಟ್ಮೆಂಟ್ ಅವರು ಇದರಲ್ಲಿ ಮಾಡಿರುವ ದುಡ್ಡು ತಗೊಂಡು ಬೇರೆ ಹೆಸರಲ್ಲಿರೋದನ್ನು ಸುಮ್ಮನೆ ಖಾತೆ ಬದಲಾವಣೆ ಮಾಡೋದು, ಮೇಲ್ಗಡೆ ಹೋಗಿದ್ರೆ ಅದಕ್ಕೆ ಬೇಸಿಕ್ ಇದೆ ಏನೂ ಇರಲ್ಲ, ಈ ಥರಗಳ ತುಂಬ ಪ್ರಾಬ್ಲಮ್ ಆಗಿ ಅದನ್ನು ಸುಮ್ಮನೆ ಕೋರ್ಟಲ್ಲಿ ಹೋಗ್ಬಿಟ್ಟು ನಾವು ನಡೆಸ್ತಿರೋದು ಇದೆಲ್ಲ ಇದೆ. ಸೊ ಇದ್ರ ಬಗ್ಗೆ ನಾವು ಒಂದು ಸಪ್ರೇಟಾಗಿ ಒಂದು ಯೂನಿಯನ್ ಮಾಡಿ ಇದ್ರ ಬಗ್ಗೆ ನಾವು ಆ್ಯಕ್ಷನ್ ತಗೋಬೇಕು. ಇನ್ನು ಮುಂದೆ ಈ ಥರ ಆಗಬಾರ್ದು ಅನ್ನೋದಕ್ಕೆ ನಾನು ಈ ಡೀಟೇಲ್ನ ಕಲೆಕ್ಟ್ ಮಾಡುವಾಗ ನನ್ನ ಹತ್ರ ತುಂಬ ಜನ ಕೊಟ್ಟಿದ್ದಾರೆ, ನನ್ನ ಹತ್ರ ಇದೆ. ಇದು ಎಸ್ಪೆಷಲಿ PDO ಶಿವಣ್ಣ ಬಂದಾಗ ತುಂಬ ಜನಕ್ಕೆ ಆಗಿದೆ. ಮತ್ತು ಈ PDO ಶಿವಣ್ಣ ಮೇಲೆ ಒಡ್ರದೊಟ್ಟಿಯಲ್ಲಿ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಒಂದು ಟ್ಯಾಂಕನ್ನು ಮುರಿದಾಕಿದ್ದಾರೆ. ಆ ಟ್ಯಾಂಕ್ ಆ್ಯಕ್ಚುಲಿ ಗೌರ್ಮೆಂಟ್ದು, ಪಂಚಾಯತಿಗೆ ಸೇರಿದ್ದು ಅಂತ ಹೇಳಿ ಅದು ಕೇಸ್ ನಡೀತಾ ಇದೆ. ಆ ಕೇಸ್ ಬಗ್ಗೆ ಡೀಟೇಲ್ಗಳು ನಾನು ಕಲೆಕ್ಟ್ ಮಾಡಿದ್ದೀನಿ. ಇನ್ ಡಿಪ್ತ್ ಆಗಿ ಅದು ಒನ್ಸ್ ನನಗೆ ರೀಚ್ ಆಗಿದ ತಕ್ಷಣ ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ. ಈ PDO ಶಿವಣ್ಣ ಅವರು ನಿಮ್ಮ ತೋಟಗಳಲ್ಲಿ ಕೂಡ ನಿಮಗೆ ಆಗಿರುವ ಜಮೀನ ಬೇರೆ ಹೆಸರಲ್ಲಿ ಈ ಸೊತ್ತು ಮಾಡೋಕ್ಕೆ ಅವರು ಸಪೋರ್ಟ್ ಮಾಡಿದರೆ ದಾಖಲೆಗಳನ್ನ ನನ್ನ ಹತ್ರ ದಯವಿಟ್ಟು ಕೊಡಿ. ಯಾಕಂದರೆ ಇವ್ರ ಮೇಲೆ ನಾನು ಕಂಪ್ಲೇಂಟ್ ಅನ್ನೋದನ್ನ ಇದ್ರ ಮೇಲೆ ಕೂಡ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಈಗ ಕೂಡಲೇ ರಿಜಿಸ್ಟರ್ ಮಾಡಿದ್ದೀನಿ. ನಿಮ್ಮದು ಕೂಡ ಬಂದರೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ತುಂಬ ಕಡೆಗೆ PDO ಶಿವಣ್ಣ ಅವರು ಕೆಲಸಗಳನ್ನ ಅಲಾಟ್ ಮಾಡಿದ್ದಾರೆ. ಆದರೆ ಯಾವುದೇ ಕೆಲಸಗಳು ಕೂಡ ರೂಲ್ಸ್ ಪ್ರಕಾರ ನಡೀತಾ ಇಲ್ಲ. ಸುಮ್ಮನೆ JCBಗಳು ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ನನ್ನ ಹತ್ರ ಎವಿಡೆನ್ಸ್ ಇದೆ. 3 ಜಾಗದಲ್ಲಿ ಅವರು JCB ಬಿಟ್ಟು ಅವರು ಅಲಾಟ್ ಮಾಡಿರೋ ಕೆಲಸ JCBಯಲ್ಲಿ ಆಗಿದೆ. ನನ್ನ ಹತ್ರ ಸಾಲಿಡ್ ಎವಿಡೆನ್ಸ್ ಇದೆ. ಒಂದೊಂದು ವಿಷಯನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಿಲೀಸ್ ಮಾಡ್ತೀನಿ. ಮೊನ್ನೆ ಕೂಡ ಈ ರೈತರ ಸಂಘದವರು ಮಾಡಿದ್ದಾರೆ, ಒಂದು ಹೋರಾಟನ ಪಂಚಾಯತಿ ಮುಂದೆ ಮಾಡಿದ್ದಾರೆ. ಅದು ತುಂಬಾ ಮೆಚ್ಚುವಂಥ ಒಂದು ಕೆಲಸ. ಎಲ್ಲ ತುಂಬ ಯೂನಿಯನ್ಗಳಿದೆ ಮಾಟಳ್ಳಿಯಲ್ಲಿ ಅಂತೂ, ಎಷ್ಟು ಸಂಘಗಳಿದೆ, ಎಷ್ಟು ಸಂಘ ಒಗ್ಗಟ್ಟಣೆಗಳಿದೆ. ಯಾರು ಕೂಡ ಇದರಲ್ಲಿ ಬಂದು ಇನ್ವಾಲ್ವ್ ಆಗಿ ಇವ್ರನ್ನ ಕ್ವಶನ್ ಮಾಡದೇ ಇರುವ ಕಾರಣದಿಂದಾನೇ ಇವರು ಇಷ್ಟು
ಆರಾಮಾಗಿ ಮಾಟಳ್ಳಿ ಪಂಚಾಯತ್ ಎಷ್ಟು ಕರಪ್ಟೆಡ್ ಅಂದರೆ ತುಂಬಾ ಕರಪ್ಟೆಡ್. ಇವರು ಮಾಡಿರುವ ಎಲ್ಲ ಕೆಲಸನೂ ಕರಪ್ಷನಲ್ಲೇ ಇದೆ. ಈವನ್ ಇಲ್ಲಿರುವ ಇವಾಗ 38 ಜನ ಮೇಲೆ ನಂದು ಒಂದು ಕೇಸ್ನ ಪ್ರೂವ್ ಮಾಡಿದ್ದೀನಿ, 3 ಕೇಸ್ನ ಪ್ರೂವ್ ಮಾಡಿದ್ದೀನಿ. ಇವಾಗ ಈ ಸತ್ ಕೇಸ್ ನಾನು ನೆಕ್ಸ್ಟು ಪ್ರೆಸೆಂಟಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಚೈಲ್ಡ್ ಲೇಬರಿಂಗ್ ಕೆಲಸ ನಾನು ತೊಗೊಂಡಿದ್ದೀನಿ. ಯಾಕಂದರೆ ಪಿ ಡಿ ಒ ಒಬ್ಬರೇ ಮಾಡ್ತಾರಂದರೆ ನನಗದು ಇದು ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಇರ್ತಾರೆ, ಚೇರ್ಮನ್ ಇರ್ತಾರೆ, ಇವರೆಲ್ಲನೂ ಸೇರಿನೇ ಈ ಕೆಲಸಗಳನ್ನ ಮಾಡಿದ್ದಾರೆ. ನನ್ನ ಇವಾಗ ಪ್ರೆಸೆಂಟಲ್ಲಿ ಪಿ ಡಿ ಒ ಶಿವಣ್ಣ ಮುಂಚೆ ಇರುವಾಗಲೂ ಇದನ್ನು ಮಾಡಿದ್ದಾರೆ. ಪ್ರೆಸೆಂಟ್ ಇವಾಗ ಬಂದಿದ್ದಾಗ ಕೂಡ ಅವರು ಇದು ಮಾಡಲ್ಲ. ಇವ್ರು ಹೆಂಗಂದರೆ ಯಾರೇ ಕೆಲಸ ಕೊಟ್ಟಿದ್ರು ಕೊಡ್ತೀನಿ ಅಂತಿಲ್ಲ, ಎಲ್ಲರ ಹತ್ರನೂ ಒಂದು ಈಕ್ವಲ್ ಫ್ರೆಂಡ್ಶಿಪ್ ಮಾಡಿಕೊಂಡು ರೂಲ್ಸ್ನ ಬ್ರೇಕ್ ಮಾಡಿ ಆ ಗೌರ್ಮೆಂಟ್ ದುಡ್ಡನ್ನ ದುರುಪಯೋಗ ಮಾಡೋದ್ರಲ್ಲಿ ಒಂದು ಎಕ್ಸಲೆಂಟಾಗಿ ವರ್ಕನ್ನು ಮಾಡ್ತಾಯಿದ್ದಾರೆ. ಸೊ ಆದ್ದರಿಂದ ಇವ್ರ ಮೇಲೆ ಕಾನೂನು ಪ್ರಕಾರ ಯಾವ ಥರ ಆ್ಯಕ್ಷನ್ ತಗೋಬೇಕು ಅದನ್ನು ತಗೋಬೇಕು ಅನ್ನೋದು ನಾನು ಇದು ಮಾಡ್ತಾಯಿದ್ದೀನಿ. ನೋಡೋಣ, ಇದನ್ನು ಫರ್ದರ್ ಮೂವ್ ಮಾಡೋಣ.